ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ಮಳೆ ಬರ್ತಾ ಇದೆ. ಸೊ ಇವತ್ತು ಡೇಟ್ ಬಂದುಬಿಟ್ಟು 18ನೇ ತಾರೀಕು, 17ನೇ ತಾರೀಕು, ಮಾರ್ಚ್ 17. ಚೆನ್ನಾಗಿ ಮಳೆ ಬರ್ತಾ ಇದೆ. ಖುಷಿ ಆಗ್ತಿದೆ ಮಳೆ ನೋಡಿಬಿಟ್ಟು. ವರ್ಷದ ಮೊದಲನೇ ಮಳೆ ಅಂತ ಹೇಳ್ಬೋದು. ಯುಗಾದಿ ಮುಂಚೆ ಬರುತ್ತಲ್ವ ಮಳೆ ಅದು. ಸೊ ನಾನು ಇವಾಗ ಸಾಯಂಕಾಲ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಮನೆ ಕ್ಲೀನಿಂಗ್ ಕೆಲಸಗಳನ್ನ ಮಾಡ್ತಾಯಿದ್ದೆ. ಕ್ಲೀನಿಂಗ್ ಅಂತಂದರೆ ಇನ್ನೇನು 2 ದಿನದಲ್ಲಿ ಹಬ್ಬ ಇದೆ ಅಲ್ವಾ, ಯುಗಾದಿ ಹಬ್ಬ. ಹಂಗಾಗಿ ಈ ಮಳೆ ಜೊತೆನೇ ಈ ವ್ಲಾಗ್ನ ಶುರು ಮಾಡೋಣ ಅಂಥೇಳಿ. ತುಂಬ ಜನ ಮಿಸ್ ಮಾಡ್ಕೊಂಡಿರ್ತೀರ, ಎಷ್ಟು ದಿನ ಆಗೋಯ್ತು, ಸೊ ಯಾಕೆ ವ್ಲಾಗ್ ಬರ್ತಾ ಇಲ್ಲ ಅಂತೇಳ್ಬಿಟ್ಟು ಇವತ್ತಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಮತ್ತು ನನ್ನ ಹಸ್ಬೆಂಡಿಗೆ ಹುಷಾರಿಲ್ಲ ಅಂತ ಹಾಕಿದ ವ್ಲಾಗು, ಆಪ್ರೇಷನಿಂದು. ಅದು ಬಿಟ್ಟರೆ ಮತ್ತೆ ವ್ಲಾಗ್ ಹಾಕಿರಲಿಲ್ಲ. ಸೊ ತನು ಈಗ ಏನು ಮಾಡ್ತಾಯಿದ್ದಾಳೆ ಅಂದರೆ, ತನು ಓದ್ಕೋತಾ ಇದ್ದಾಳೆ. ನಾನು ದಿವಾನ ಸೆಟ್ ಮೇಲಿದ್ದಿದ್ದು ಬೆಡ್ಶೀಟು ಎಲ್ಲ ವಾಶ್ ಮಾಡಾಕಿದ್ದೀನಿ. ಇನ್ನು ಕ್ಲೀನಿಂಗ್ ಕೆಲಸ ನಡೀತಾ ಇದೆ. ಕಸ ಗುಡಿಸ್ಬೇಕೀಗ. ಅಡುಗೆ ಮನೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು. ಸಾರಿ, ಕರೆಂಟೇ ಹೋಯ್ತು. ಏನೋ ಡಬ್ಬ ಅಂತ ಸೌಂಡ್ ಬೇರೆ ಬಂತು. ಮಳೆ ಬರ್ತಾ ಇದೆಯಲ್ವಾ, ಕರೆಂಟ್ ಅವಾಗಿಂದ ಹೋಗಿ ಹೋಗಿ ಬರ್ತಾಯಿದೆ. ಕೆಲಸಕ್ಕೆ ಅಡ್ಡಿ ಆಗ್ತಾಯಿದೆ. ಇನ್ನೂ ಜೋರು ಬರುತ್ತೆ ಅನಿಸುತ್ತೆ. ಶುರುವಾಗಿದೆ ಈಗ. ಗಂಟೆ ಸುಮಾರು ಈಗ 5:30 ಆಯಿತು. ಸೊ ಏನಪ್ಪ ಅಂದರೆ, ತುಂಬ ಗಂಟಲು ನೋವು. ತನು ನೋಡಿ ನನ್ನ ಹಿಂದೆನೇ ಬಂದಿದ್ದಾಳೆ. ಕರೆಂಟ್ ಹೋಯ್ತಲ್ಲ ಅದಕ್ಕೆ. ಜೋರಾಗಿ ಬರ್ತಾಯಿದೆ. ಕರೆಂಟಿಗೆ ಹೋದ್ರೆ ನಾನು ಓದೋದು ಹೆಂಗೆ? ತನುಗೆ ಪಾಪ ನಾಳೆ ಜಿಯೋಗ್ರಫಿ ಎಕ್ಸಾಮು. ಇನ್ನು 2 ಎಕ್ಸಾಮ್ ಇದೆ ಫ್ರೆಂಡ್ಸ್. 2 ಮುಗಿದು ಬಿಟ್ಟರೆ ತನು ಫುಲ್ಲು ಆರಾಮು ಅಲ್ವ ಚಿನ್ನಿ? ಫುಲ್ ಆರಾಮಾಗಿಬಿಡ್ತಾಳೆ. ಹಬ್ಬ ಬೇರೆ ನಾಡಿದ್ದು, ಯುಗಾದಿ ಹಬ್ಬ. ತನು ಮಳೆ ಅಂದರೆ ಇಷ್ಟ. ಅದು ಜೋರಾಗಿ ಬರಬೇಕಲ್ಲ ಚಿನ್ನಿ? ಸಣ್ಣ ಮಳೆನೇ ಇಷ್ಟ, ದೊಡ್ಡ ಮಳೆ ಇಷ್ಟನಾ? ಜೋರಾಗಿ ಬರಬೇಕು. ಹುಡುಗ ಮಿಂಚು ಬರಬೇಕಾ? ಅಷ್ಟು ಅದೇ ಇದೇ ಥರ ಇನ್ನೊಂದು ಸ್ವಲ್ಪ ಜೋರಾಗಿ, ಒಂಚೂರು ಜೋರಾಗಿ ಬಂದರೆ ಚೆನ್ನಾಗಿರುತ್ತೆ. ನೀರು ರೋಡಲ್ಲಿ ಹರಿದೋಗೋ ಥರ ಬಂದರೆ ಖುಷಿ ಆಗುತ್ತೆ. ಅಪ್ಪ ಬೇಡಪ್ಪ, ತುಂಬ ಜೋರು ಮಳೆ ಬಂದರೆ ಪಾಪ ಬೆಂಗಳೂರಲ್ಲಿ ಕೆಲವು ಕಡೆ ನೋಡ್ದಲ್ಲ, ನಮ್ಮ ಏರಿಯಾಗೆ ಬಂದರೂ ಪರವಾಗಿಲ್ಲ, ಕೆಲವು ಆ ಕಡೆ ಏರಿಯಾಗಳಲ್ಲೆಲ್ಲ ಮಳೆ ಬಂದುಬಿಟ್ರೆ ಮನೆ ಒಳಗೆ ನೀರು ತುಂಬ್ಕೊಂಡ್ಬಿಡುತ್ತೆ. ಅವರೆಲ್ಲ ತುಂಬ ಕಷ್ಟ ಅನುಭವಿಸ್ತಾರೆ. ಸಣ್ಣಗೆ ಬರಲಿ, ಆ ಕಡೆ ಬರಬಾರ್ದು, ಈ ಕಡೆ ಬರಲಿ. ಈ ಕಡೆ ಎಲ್ಲ ಆ ಥರ ಸಣ್ಣಗೆ ಬರಲಿ. ಒಂದು ಸ್ವಲ್ಪ 1 ಅವರ್ ಭೂಮಿ ಎಲ್ಲ ತಂಪಾಗಂಗೆ ಬಂದರೆ ಸಾಕು. ಬಿಸಿಲು ತಡ್ಕೊಳಕ್ಕಾಗ್ತಾ ಇಲ್ಲ ಅಲ್ವಾ? ಅದಕ್ಕೆ ಸಮ್ಮರ್ಸ್ ಇಷ್ಟ ಆಗಲ್ಲ. ಹಾಗೆ ಇನ್ನೊಂದು ಎಷ್ಟು ದಿನ ಇರ್ತೀವೋ ಈ ಮನೇಲಿ? 1-2 ತಿಂಗಳು ಇರ್ತೀವ. ತನ್ನದು ಎಕ್ಸಾಮ್ ಇನ್ನೇನು ಮುಗೀತು. ಇನ್ನೊಂದು 2 ಇದೆ. ಮಾರ್ಚ್ 23ಕ್ಕೆ ಎಕ್ಸಾಮ್ ಮುಗಿದ್ಬಿಡುತ್ತೆ. ತನು ಫುಲ್ಲು ರಿಲೀಫ್ ಆಗಿಬಿಡ್ತಾಳೆ. ಆಮೇಲೆ ಇನ್ನು ಮಗು ಕಾಲೇಜ್ ಸ್ಟೂಡೆಂಟ್ ಆಗಿಬಿಡುತ್ತೆ. ಇವಾಗ 3ನೇ ಕ್ಲಾಸ್, 4ನೇ ಕ್ಲಾಸ್, 5ನೇ ಕ್ಲಾಸ್ ಥರ ಇದ್ದಿದ್ದು ತನು ಇವಾಗ ಕಾಲೇಜಿಗೆ ಹೋಗ್ತಾಳೆ ಅಂದರೆ ನನಗೆ ನಂಬಕ್ಕೆ ಆಗ್ತಾಯಿಲ್ಲ ಅಲ್ಲ ಚಿನ್ನಿ? ನಿನಗೆ ನಂಬಕ್ಕಾಗ್ತಾಯಿದೆಯಾ? ಇಲ್ಲ, ನನಗೆ ನಂಬಕ್ಕಾಗ್ತಾಯಿಲ್ಲ. ನಾನು ಇನ್ನೂ ಫೇಸ್ ವಾಶ್ ಮಾಡಿಲ್ಲ. ಮಳೆ ಬರ್ತೈತೆ ಅಂತೇಳ್ಬಿಟ್ಟು ವೀಡಿಯೋ ಹಂಗೆ ಮಾಡೋದಕ್ಕೆ ಬಂದೆ. ಹಂಗಾಗಿ ಫೇಸ್ ತೋರಿಸ್ದೆ ವಿಡಿಯೋ ಮಾಡ್ತಾಯಿದ್ದೀನಿ. ಬಟ್ಟೆ ನೋಡಿ ಇಷ್ಟು ನೆನ್ನೆ ಸ್ವಲ್ಪ ಬೆಡ್ಸ್ ಕವರ್ಗಳು ಅವೆಲ್ಲ ವಾಶ್ ಮಾಡಿದೆ. ಅವೆಲ್ಲ ಮಡಿಸಿಡಬೇಕು. ಕರ್ಟನ್ನೆಲ್ಲ ವಾಶ್ ಮಾಡಿ ಆಲ್ರೆಡಿ ಹಾಕ್ಬಿಟ್ಟೆ. ಧೂಳೆಲ್ಲ ತೆಗೆದಿದ್ದಾಯಿತು ನೀಟಾಗಿ. ಇದು ನಮ್ಮ ಲಾಸ್ಟ್ನೇ ಹಬ್ಬ ಈ ಮನೆಯಲ್ಲಿ. ಆಲ್ರೆಡಿ ನಾವು ಓನರ್ಗೂ ಕೂಡ ಹೇಳಿದ್ದಾಯಿತು ಖಾಲಿ ಮಾಡ್ತೀವಿ ಅಂತೇಳಿ. ಸೊ ಮುಂದೆ ಬರೋ ವ್ಲಾಗಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಾವು ಮನೆಯಲ್ಲಿ ನೋಡ್ತೀವಿ ಏನು ಅಂತೇಳಿ. ಇನ್ನು ಮನೆ ನೋಡೋದಕ್ಕೆ ಏನಕ್ಕೂ ಶುರು ಮಾಡಿಲ್ಲ. ಫಸ್ಟು ಕಾಲೇಜನ್ನ ಕರೆಕ್ಟಾಗಿ ಯಾವ ಕಾಲೇಜು ಅಂತೇಳ್ಬಿಟ್ಟು ಫಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಮನೆ ನೋಡೋದು ಅಂತ ಡಿಸೈಡ್ ಆಗಿದ್ದೀವಿ. ಗೊತ್ತಿಲ್ಲ ಮುಂದೆ ಹೆಂಗೆ ಹೋಗುತ್ತೋ ಲೈಫು, ಗೊತ್ತಿಲ್ಲ. ಸ್ವಲ್ಪ ಟೆನ್ಷನ್ ಅಂತೂ ಖಂಡಿತ ಇದೆ. ಸ್ವಲ್ಪ ಏನು ಜಾಸ್ತಿನೇ ಟೆನ್ಷನ್ ಇದೆ. ಯಾವಾಗಲೂ ಹಂಗೆ ನನ್ನ ಲೈಫಲ್ಲಿ ಟೆನ್ಷನಲ್ಲೇ ಹೋಗ್ತಾ ಇರುತ್ತೆ. ಕರೆಕ್ಟಾಗಿ ಒಂದು ಸ್ಟೇಬಲ್ಲಾಗೇ ಇರಲ್ಲ. ನೋಡೋಣ, ತನ್ನದು ರಿಸಲ್ಟ್ ಬರಲಿ. ರಿಸಲ್ಟ್ ಬಂದಾದಮೇಲೆ ಆಮೇಲೆ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಕಾಲೇಜಂತೂ ಡೆಫಿನೆಟ್ಲಿ ನೋಡ್ತೀನಿ. ಯಾವ ಕಾಲೇಜಿಗೆ ಅಡ್ಮಿಷನ್ ಮಾಡೋದು ಏನು ಅಂತೇಳಿ ನೋಡಿಬಿಟ್ಟು ಕಾಲೇಜ್ ಹತ್ರ ಎಲ್ಲ ಹೋಗಿ ಕೇಳ್ಕೊಂಬಂದು ಮಾರ್ಚ್ 23 ಕಳೆದ ಮೇಲೆ ಆ ಕೆಲಸಗಳನ್ನ ಮಾಡ್ತೀನಿ. ಸದ್ಯಕ್ಕಂತೂ ಯುಗಾದಿ ಹಬ್ಬ ಬರ್ತಾ ಇದೆ. ಈ ವರ್ಷನ ಒಳ್ಳೆ ರೀತಿ ವೆಲ್ಕಮ್ ಮಾಡ್ಕೊಳ್ಳೋಣ ಯುಗಾದಿ ಹಬ್ಬನ ಚೆನ್ನಾಗಿ. ಸೊ ಮನೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ದೊಡ್ಡ ಪಾತ್ರೆ ಎಲ್ಲ ತೊಳೆಯೋಕ್ಕೆ ಹೋಗಲಿಲ್ಲ. ಯಾಕಂದರೆ ನನ್ನ ಹಸ್ಬೆಂಡಿಗೆ ಹುಷಾರಿಲ್ದಂಗೆ ಆದಮೇಲೆ
ಅವರು ಆಪ್ರೇಷನ್ ಮಾಡ್ಕೊಂಬಂದಿದ್ದು ನೆಕ್ಸ್ಟ್ ಡೇಯಿಂದ ನನಗೆ ಕೆಮ್ಮು ಶುರುವಾಗಿರೋದು. ಅಲ್ಲೇ ಆಲ್ರೆಡಿ ಒಂದು 17-18 ಡೇಸ್ ಆದ್ರೂ ಕೆಮ್ಮು ಕಡಿಮೆ ಆಗ್ತಾಯಿಲ್ಲ. ಟ್ಯಾಬ್ಲೆಟ್ಸ್ ಅಂತೂ ಅದೆಷ್ಟು ಕುಡಿದ್ಬಿಟ್ನೋ, ಒಂದು ಸಿರಪ್ ಬಾಟ್ಲೆಲ್ಲ ಖಾಲಿ ಆದ್ರೂ ಕಡಿಮೆ ಆಗ್ತಾಯಿಲ್ಲ. ಅಂದರೆ ತುಂಬ ಬರ್ತಾಯಿದೆ ಅಂತಲ್ಲ, ಕಡಿಮೆ ಆಗಿದೆ, ಬಟ್ ಅವಾಗ ಬರ್ತಾಯಿದೆ. ಹಂಗಾಗಿ ಹಾಸ್ಪಿಟಲ್ಲಿಗೂ ಕೂಡ ಹೋಗಿಲ್ಲ, ಬರೀ ಮಾತ್ರೆಯಲ್ಲೇ ಕಡಿಮೆ ಮಾಡ್ಕೊಳಕ್ಕೆ ನೋಡ್ತಾಯಿದ್ದೀನಿ. ನೋಡೋಣ, ಇನ್ನೊಂದು 2-3 ದಿನದಲ್ಲಿ ಕಡಿಮೆ ಆಗ್ಬೋದು. ಮತ್ತು ಹಿಂಗೆ ಒಂಥರ ಸಣ್ಣ ಕೆಮ್ಮು ಬಂದುಬಿಡುತ್ತೆ ಮಾತಾಡ್ತಾ. ಅಲ್ಲ ಸ್ವಲ್ಪ ಬಾಲ್ಕನಿ ಓಪನ್ ಮಾಡೋದು ಕಮ್ಮಿ, ಸಂಜೆ ಟೈಮಲ್ಲಿ ಜನ ಜಾಸ್ತಿ ಅಂತ. ಮೆಲ್ಲಕ್ಕಾಯಿತು ಮಳೆ, ಸಣ್ಣ ಆಗೋಯ್ತು. ಚೂರು 1 ಅವರ್ ಬಂದುಬಿಟ್ರೆ ಸಾಕು, ಚೆನ್ನಾಗಿ ಭೂಮಿ ತಂಪಾಗ್ಬಿಡುತ್ತೆ. ರಾತ್ರಿ ಫ್ಯಾನ್ ಹಾಕೋದ್ರಿಂದನೇ ಅರ್ಧ ಕೆಮ್ಮು. ಫ್ಯಾನ್ ಗಾಳಿ ತಪ್ಪಿಸ್ಕೊಬಿಟ್ರೆ ಸಾಕಪ್ಪ ಅಲ್ವಾ. ಕರೆಂಟೇ ಬರಲಿಲ್ಲ ನೋಡಿ, ಫುಲ್ಲು ಕತ್ಲು. ಗುಡ್ಸೋಣ ಅಂತ ಇದ್ದೆ, ಎಲ್ಲ ಕ್ಲೀನ್ ಮಾಡಿದ್ದೆ, ಸ್ವಲ್ಪ ಎಲ್ಲ ಗುಡ್ಸೋಣ ಅಂದರೆ ಫುಲ್ಲು ಕತ್ಲಾಯ್ತು. ಚಿನ್ನಿ ಟಾರ್ಚ್ ಆನ್ ಮಾಡುವ, ಹೋಗು ಟಾರ್ಚ್ ಆನ್ ಮಾಡು. ಯಾವ ಫೋನಲ್ಲಿ? ಇನ್ನೊಂದು ಫೋನ್ ಚಾರ್ಜ್ ಇಲ್ವಾ? ಅದು ಚಾರ್ಜಿಗೆ ಈಗ ಕರೆಂಟ್ ಅವಾಗಿಂದ ಹೋಗಿ ಬರ್ತಾಯಿದೆ. ಕ್ಯಾಂಡ್ಲ್ ಕ್ಯಾಂಡ್ಲ್ ಇನ್ನೊಂದು ಇರ್ಬೇಕು ನೋಡಿ ಚಿನ್ನಿ, ಅಲ್ಲಿ ನೋಡಿ, ಇದರಲ್ಲಿ ಶೋಕೇಸಲ್ಲಿ ಇಲ್ವಾ? ಇಲ್ವಾ? 5:30 ಇದೇನಲ್ಲ? ಹಾಂ ಇದೆಯಲ್ಲ, ಹೊಸ ಕ್ಯಾಂಡ್ಲ್ ಹಂಗೆ ಇದೆ ನೋಡು, ಹಚ್ಚು. ಏನು ಅಡುಗೆ ಮನೆಯೆಲ್ಲ ಮೊನ್ನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಯಾವುದನ್ನೇನು ನಾನು ವಾಶ್ ಮಾಡಿಲ್ಲ, ಸುಮ್ಮನೆ ಹಂಗೆ ವರ್ಷ ಇಟ್ಟಿದ್ದೀನಿ. ಪಾತ್ರೆ ಎಲ್ಲ ಕೆಮ್ಮಾಗಿದೆ ನನಗೆ. ಎಲ್ಲ ನೀಟಾಗಿ ಒರೆಸಿದ್ದೀನಿ, ಡಬ್ಬಗಳು ಎಲ್ಲ ತೊಳೆದಿಲ್ಲ. ಒಂದು ಸ್ವಲ್ಪ ಖಾಲಿ ಇರೋ ಮಾತ್ರ ನೋಡಿ, ಒಂದಷ್ಟು ಖಾಲಿ ಇರೋ ಮಾತ್ರ ತೊಳೆದೆ ಅಷ್ಟೇ. ತುಂಬಿರೋವೆಲ್ಲ ಹಂಗೆ ಬಿಟ್ಟಿದ್ದೀನಿ, ಧೂಳು ತೆಗ್ದಂಗೆ ಒರೆಸಿಟ್ಟಿದ್ದೀನಿ. ಇನ್ನೊಂದು ಈ ಮನೆಯಲ್ಲಿ ಮೇ ಎಂಡ್ ಹೊತ್ತಿಗಂತೂ ಈ ಮನೆ ಖಾಲಿ ಮಾಡ್ತೀನಿ. ಮೇ ಎಂಡ್ ತನಕ ಅಷ್ಟೇ. ಗ್ಯಾಸ್ ಈಗಲೋ ಆಗಲೋ ಅನ್ನೋ ಥರ ಇದೆ ಅಂಥೇಳಿ ಇಂಡಕ್ಷನ್ ಸ್ಟವ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಗ್ಯಾಸು ಬುಕ್ ಮಾಡಿದ್ದೀನಿ, ಹಾಗಾಗಿ ಬರೋ ತನಕ ಖಾಲಿ ಆಗಿಬಿಟ್ರೆ ಅನ್ನೋ ಒಂದು ಭಯದಲ್ಲಿ. ಓಕೆ, ಸ್ವಲ್ಪ ಪಾತ್ರೆ ಇದೆ, ತೊಳಿಬೇಕು. ಪಾತ್ರೆ ನೆನ್ನೆಲ್ಲ ಸುಮಾರು ತೊಳೆದೆ. ಲೋಟ ಕೊಡಿ, ಲೋಟ ಎಲ್ಲಿ? ಸ್ಟೀಲ್ದು, ಇದು ಸ್ಟೀಲ್ದಲ್ಲ, ಗ್ಲಾಸ್ ಅಲ್ಲೇ ಇದೆಯಲ್ಲ ಗಾಜಿನ ಲೋಟ, ಅದು ಇದ್ರೆ ಇರುತ್ತೆ. ಹಚ್ಚು, ಇಲ್ಲ ಇದು ಖಾಲಿ ಆಗಲಿ ಬಿಡ್ಚಿನಿ, ಇದು ಹಚ್ಚು ಚಿನಿ, ಇದು ಖಾಲಿ ಆಗಿ ಹೊಸ ಕ್ಯಾಂಡ್ಲು ಇನ್ನೊಂದು ಹಚ್ಚು, ಅಡುಗೆ ಮನೆ ಹತ್ರ ಹಚ್ಚಿಡು. ನಾನತನು ನೀನು ಸ್ಕೂಲಿಂದ ಬಂದ ಮೇಲೆ ನಾಳೆ ಟೇಬಲ್ ಕ್ಲೀನ್ ಮಾಡ್ಕೊತೀಯ. ನಾನು ಅಲ್ಲಿ ಮುಟ್ಟಕ್ಕೆ ಹೋದ್ರೆ ಮತ್ತೆ ಅದಾಯ್ತು ಅಂದ್ಬೇಡ. ನೋಡ ಮುಗೀತಲ್ಲ, ಈಗ ಆಗಿರೋವನ್ನೆಲ್ಲ ತೆಗೆದು ನಾಳೆ ಕ್ಲೀನ್ ಮಾಡ್ಕ, ಇವತ್ತು ಬೇಡ. ನಾಳೆ ಸ್ಕೂಲಿಂದ ಬಂದು ಅದೊಂದು ಟೇಬಲ್ ಮಾತ್ರ ಬಿಟ್ಟಿರ್ತೀನಿ ನಾನು, ಏನಕ್ಕೆ ಮುಟ್ಟಕ್ಕೆ ಹೋಗಲ್ಲ, ಆಯಿತಾ? ನೀವೆಲ್ಲ ಆಲ್ಮೋಸ್ಟ್ ಎಲ್ಲ ಆಯಿತು. ಇನ್ನು ಫ್ರಿಜ್ ಒಂದು ಕ್ಲೀನ್ ಮಾಡ್ಬೇಕು ನಾನು, ಇನ್ನು ಫ್ರಿಜ್ ಕ್ಲೀನ್ ಮಾಡಿಲ್ಲ. ಓಕೆ, ಇದು ಕಂಪ್ಲೀಟ್ ಆದಮೇಲೆ ಹಚ್ಚು, ಇಲ್ದವ್ರೆ ಅದು ಕಂಪ್ಲೀಟ್ ಆಗಲಿ ಹಚ್ಚಿ. ಅಲ್ಲ ಅಡುಗೆ ಮನೆಗೆ ಇಡೋಗಿಲ್ಲ ಅಂದರೆ ನೀವೇನು ಅಡುಗೆ ಮಾಡ್ತೀರಾ? ಅಡುಗೆ ಮನೆಗೆ ಗುಡ್ಸ್ಕೋಬೇಕು ಚಿನ್ನಿ, 6 ಗಂಟೆ ಆಗೋಕ್ಕಾಯ್ತು, ಬೇಗ ಗುಡಿಸ್ತೀನಿ. ಅಲ್ಲೇ ಇದು ಮಾಡಿ ಇಡು, ಸ್ವಲ್ಪ ಅನಗಿಸಿಡು, ಏನಾಗಲ್ಲ, ಇಡು. ನಿನ್ನ ವಯಸ್ಸಲ್ಲಿ ನಾವು ನೀನೊಂದು ಕ್ಯಾಂಡ್ಲಿಗೆ ಹಿಂಗೆ ಆಡ್ತೀಯ. ನಿನ್ನ ವಯಸ್ಸಲ್ಲಿ ನಾವೆಲ್ಲ, ನಿನ್ನ ವಯಸ್ಸಲ್ಲೆಲ್ಲ, ನಿನ್ಕಿಂತ ಸಣ್ಣ ವಯಸ್ಸಲ್ಲಿ ಸೀಮೆಣ್ಣೆದು ದೀಪ ಬರೋದು ಗೊತ್ತಾ? ಬುಡ್ಡಿ, ಆ ಸೀಮೆಣ್ಣೆ ದೀಪಕ್ಕೆ ಸೀಮೆಣ್ಣೆ ಹಾಕಿ ನೋಡು, ಅದನ್ನೇ ಯಾಕೆ ಆಫ್ ಮಾಡ್ದವ? ಸಮ್ಟೈಮ್ಸ್ ನಿನಗೆ ಹಾಕಿ ಆಮೇಲೆ ಬಾಟ್ಲಲ್ಲಿ ತೂತ ಮಾಡಿ ಅದಕ್ಕೆ ಬಟ್ಟೆಯಲ್ಲಿ ಮಾಡಿಬಿಟ್ಟು ಬತ್ತಿ ಮಾಡಿ ಸೀಮೆಣ್ಣೆ ದೀಪ ಹಚ್ಚಿಡ್ತಾಯಿದ್ದು. ಸಾಯಂಕಾಲ ಆದರೆ ಡೈಲಿ ನಮಗೆ ಅವಾಗ ಕರೆಂಟ್ ಇಲ್ದಾಗ ಚಿಕ್ಕ ವಯಸ್ಸಲ್ಲಿ ಸೀಮೆಣ್ಣೆ ಬುಡ್ಡಿ ಬರುತ್ತಲ್ವ ದೀಪ, ಅದೇ ಆಗಿರೋದು.
ದಿನ ಬೆಳಗ್ಗೆ ಸಾಯಂಕಾಲ ಹೊತ್ತು ಕತ್ಲಾಗ ಮುಂಚೆ ದೀಪಕ್ಕೆ ಎಣ್ಣೆ ಹಾಕಬೇಕಿತ್ತು ಗೊತ್ತಾ, ಸೀಮೆಣ್ಣೆ ದೀಪಕ್ಕೆ. ಅಲ್ಲಿದೆ ನಾವು ಏನೆಲ್ಲ ಮಾಡ್ತಾ ಇದ್ದು, ಇಷ್ಟೆಲ್ಲ ಮಾಡ್ತಾ ಇದ್ದು. ಎಲ್ಲರೂ ಮಾಡೋರು, ಸೌದಿ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದು. ಎಲ್ಲರೂ ಮಾಡೋರು. ಮಾಡೋರು ಎಲ್ಲ ಒಂದು ಕ್ಯಾಂಡ್ಲ್ ಹಾಕಿ ಇಡಕ್ ಗೊತ್ತಾಗಲ್ಲ. ನನ್ನ ಕೈ ಪ್ರಿಷಿಯಸ್ ಹ್ಯಾಂಡ್ ನಾನು ಏನು ಮಾಡ್ಕೊಳಕ್ಕೆ ಮೊದಲೇ ಕೈ ನೋಡಿ ಪೆನ್ ನೆಟ್ಟಿಗೆ ಹಿಡ್ಕೊಳೋದು ಕಲಿಬೇಕು ನಾನು. ಹೆಂಗಾಗಿದೆ ಇನ್ನೂ ಒಂದೂವರೆ ತಿಂಗಳು ಆರಾಮಾಗಿರ್ತೀಯ ತಗೋ, ಕಾಲೇಜ್ಗೆ ಹೋಗೋ ತನಕ. ಓದ್ಕೋಬೇಕು ಅನ್ಸುತ್ತೆ ನನಗೆ. ಓದ್ಕೋಬೇಕು ಅನ್ಸುತ್ತಲ್ಲ, ಓದ್ಕೋಬೇಕು. ನಾನು ನೀಟಿಂದ ನೋಡಿದೆ, ಸುಮ್ಮನೆ ನೋಡಿದೆ ಪೇಪರ್, ಬೋರ್ ಆಗ್ತಿತ್ತು. ಓದ್ಬೇಕಾದ್ರೆ ಸ್ವಲ್ಪ ಸುಸ್ತಾಯ್ತು. 10th ಮುಗ್ಸೋಕ್ಕಿಂತ ಮುಂಚೆ ನೀಟ್ ನೋಡಕ್ ಹೋಗಿದ್ದಾ? ಇಲ್ಲ, ನನಗೆ ಎಲ್ಲ ಗೊತ್ತಾಗುತ್ತಾ ಅಂತ ಸುಮ್ಮನೆ 2025 ಪೇಪರ್ ಓದ್ತಿದೆ ನೀಟಿಂದು. ಅದು ಪ್ರಾಕ್ಟೀಸ್ ಪೇಪರು. ಅದರಲ್ಲಿ ಸೇಮ್ ನಂದು ತರನೇ ಇತ್ತು, ಆ ಸರ್ಕ್ಯೂಟ್ ಅದೆಲ್ಲ ಗೊತ್ತಿತ್ತು. ಆದರೆ ಸ್ವಲ್ಪ ತುಂಬಾ ಕಾಂಪ್ಲಿಕೇಟೆಡ್ ಆಗಿತ್ತು, ಅಷ್ಟೇ ಡಿಫ್ರೆನ್ಸ್. ಕೆಮಿಸ್ಟ್ರಿ ಆರ್ಗ್ಯಾನಿಕ್ ಎಲ್ಲ ಇತ್ತು, ಅದ್ರಲ್ಲಿ ನಮಗೆ ಆ ಕೀಟೋನ್ಸ್ ಅದೆಲ್ಲ ನಮಗೆ ಸಿಲೆಬಸ್ ಅಲ್ಲಿ ಇಲ್ಲ. ಹೌದಾ? ಈ ವರ್ಷ ಸರ್ ಮಾಡಿಸಿದ್ದಾರೆ ಟ್ಯೂಷನ್ ಅಲ್ಲಿ, ಆದ್ರೆ ನಂಗೆ ಅರ್ಥ ಆಗಿಲ್ಲ, ಯಾಕಂದ್ರೆ ಸ್ಕೂಲಲ್ಲಿ ಮಾಡಿಸಿಲ್ಲ. ಹೌದಾ? ಸರಿ ಆಯ್ತಿಡು, ನಾನು ಗುಡ್ಸ್ಕೊಬರ್ತೀನಿ ಈಗ ಕಸಾನ. ಇಡು ನೋಡೋಣ ಹೆಂಗೆ ಇಡ್ತೀಯ ಕ್ಯಾಂಡ್ಲ. ಚಿನಿ ಅನಗ್ಸಿರೋ ಜಾಗಕ್ಕೆ ಇಡು ಚಿನಿ, ಎಲ್ಲ ಕಡೆ ಅನಗ್ಸ್ಬೇಡ. ಯಪ್ಪ ಅಂಟುತ್ತಲ್ಲ. ಎಷ್ಟು ಬೇಗ ಅಮ್ಮ ದೇವ್ರೇ ಪರಮಾತ್ಮ, ಒಂದು ಕ್ಯಾಂಡ್ಲ್ ಅಡ್ಸೋಕೆ ಬರ್ತಿಲ್ಲ ಫ್ರೆಂಡ್ಸ್ ಮಕ್ಕಳಿಗೆ. ಮುಂದೆ ಇನ್ನೇನೇನು ಜೀವನದಲ್ಲಿ ಕಾಂಪ್ಲಿಕೇಟೆಡ್ ಇರುತ್ತೆ, ಎಷ್ಟೆಲ್ಲ ಕಷ್ಟಪಡಬೇಕಾಗುತ್ತೆ. ಬೆಂಕಿ ಜೊತೆ ಏನು ಗೊತ್ತಾ, ಮನುಷ್ಯನಿಗೆ ಪುಸ್ತಕ ಕಲಿಸೋ ಪಾಠಕ್ಕಿಂತ ಅನುಭವ ಕಲಿಸೋ ಪಾಠ ದೊಡ್ಡದು. ಪ್ರತಿಯೊಂದ್ರ ಅನುಭವಗಳು ದೀಪ ಸೊ ಇವಾಗ ಇಲ್ಲಿ ಕೂತ್ಕೊಂಡಿದ್ದೀನಿ ರೂಮಲ್ಲಿ. ತನು ಹಾಲಲ್ಲಿ ಓದ್ಕೊತಾ ಇದ್ದಾಳೆ. ಇನ್ನು ನಾಳೆ ಒಂದು ಜಿಯೋಗ್ರಫಿ ಒಂದು ಮುಗಿದ್ರೆ ಮತ್ತೆ ಒಂದು 5 ದಿನ, ಮಾರ್ಚ್ 23ಗೆ ಎಕ್ಸಾಮ್ ಕೊಟ್ಬಿಡುತ್ತೆ. 5 ದಿನ ಆದಮೇಲೆ ಕಂಪ್ಯೂಟರ್ ಇದೆ. ಕಂಪ್ಯೂಟರ್ ಒಂದು ಮುಗಿದ್ಬಿಟ್ರೆ ಆಯಿತು. ಒಟ್ಟು 10 ಸಬ್ಜೆಕ್ಟು, ಹಾಗಾಗಿ ಲಾಂಗ್ ಅನಿಸುತ್ತೆ. CBSEಗೆ 6 ಸಬ್ಜೆಕ್ಟು ಬೇಗ ಮುಗಿದ್ಬಿಡ್ತು ಅವತ್ತೇ. ICSE ಅವರಿಗೆಲ್ಲ 10 ಸಬ್ಜೆಕ್ಟ್ ಇರೋದ್ರಿಂದ ಸ್ವಲ್ಪ ಲಾಂಗ್ ಅನಿಸುತ್ತೆ. ಇನ್ನು 10th ಇವು ಸ್ಟೇಟ್ ಅವ್ರಿಗೆ ಎಕ್ಸಾಮ್ ಶುರು ಆಯ್ತು. ನಾನು ನೋಡೋಕ್ಕೆ ಹೋಗಿಲ್ಲ. ನಮ್ಮ ಮನೆ ಟಿ ವಿ ಬೇರೆ ರೀಚಾರ್ಜ್ ಮಾಡಿಲ್ಲ, ಹಾಗಾಗಿ ನೋಡಲ್ಲ. ಈಗ ತಂದಿರೋ ಟಿ ವಿಯಲ್ಲಿ ಫೋನಲ್ಲಿ ಯೂಟ್ಯೂಬ್ ಹಾಕ್ಕೊಳ್ಳೋದು. ಫೋನಲ್ಲಿ ಕರೆಂಟ್ ಹೋಯ್ತು, ಡಬ್ ಅಂತ ಸೌಂಡಾಗಿ ಕರೆಂಟ್ ಹೋಯ್ತು. ಕರೆಂಟ್ ಹೋಯ್ತು, ಕ್ಯಾಂಡ್ಲ್ ಹಚ್ಕೋ. ಆವಾಗಲೂ ಟ್ರಾನ್ಸ್ಫಾರಮ್ಮು ಇದಾಯಿತು, ಟ್ರಾನ್ಸ್ಫಾರಮ್ ಇರಬೇಕು. ಟ್ರಾನ್ಸ್ಫಾರ್ಮರ್ ಅದೇನೋ ಡಬ್ ಅಂತ ಅನ್ಸುತ್ತೆ. ಆವಾಗಲೂ ಹಂಗೆ ಆಗಿತ್ತು. ಮಳೆ ಬಂತು, ಏನು ಕರೆಂಟ್ ಹಿಂಗೆ ಹೋಗ್ತಾಯಿದೆ. ಟೈಮ್ ಎಷ್ಟಾಯ್ತು ಇಡೀ ಬೆಳಕು? 7:30 ಟೈಮು. ನಾಳೆ ಎಕ್ಸಾಮ್ ಇದೆ, ಕರೆಂಟ್ ಹಿಂಗೆ ಹೋಗ್ತದೆ. 7:30 6:30 ನಡ? 7:30. 6:30 ಥರ ಕಾಣಿಸ್ತಿದ್ದೇನೆ. 6:30 ಅಂದ್ಕೊಬಿಟ್ಟೆ ನಾನು. 7:30 ಆಯಿತು. ಕರೆಂಟ್ ಹಿಂಗೆ ಹೋಗ್ತಾಯಿದ್ರೆ ಕೆಲಸಗಳು ಹೆಂಗಾಗ್ತವೆ, ಓದೋದು ಹಿಂಗೆ. ಎಕ್ಸಾಮ್ ಟೈಮಲ್ಲಿ ಮ್ಯಾಚ್ ಬಾಕ್ಸ್ ನೋಡಲ್ಲ, ಅಡುಗೆ ಮನೇಲಿ ಇತ್ತೇನೆ. ಸೊ ಕರೆಂಟ್ ಹೋಯ್ತು. ನಾನು ಕತ್ಲೆ ಆಯ್ತಲ್ಲ, ಗೊತ್ತಾಗಲ್ವ ಕರೆಂಟ್ ಹೋಗಿದ್ದು. ಕರೆಂಟ್ ಮತ್ತೋಯ್ತಾ ಅಂತ ಅದೇನೋ ಬಾಯಿ ಮಾತಲ್ಲಿ ಕೇಳ್ಬಿಟ್ಟೆ ಅಮ್ಮ. ಮಿಸ್ಟೇಕ್ ಆಯ್ತಾ? ಮಿಸ್ಟೇಕು. ತನುಗೆ ನಾಳೆ ಎಕ್ಸಾಮ್ ಇದೆ. ಹಿಂಗೆ ಕರೆಂಟ್ ಹೋದ್ರೆ ಹೆಂಗೆ ಓದ್ಕೊಳ್ಳೋದು ತನು? ಫೋನು ಇದು ಮಾಡ್ಕೊಂಡು ಓದ್ಕೊ. ಚಾರ್ಜಿಗೆ ಹಾಕೊಂಡಿದ್ದ ಫೋನು? ಇಲ್ಲ, ಹಾಕಿದ್ದಿಲ್ಲ, ಇಷ್ಟಿದೆ. ಹೌದಾ? ನಿನ್ನ ಫೋನ್ ಎತ್ಕೊಳ್ತೀನಿ. ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ. ನಾನು ಇಲ್ಲಿ ವಿಡಿಯೋ 30% ಥರ. ನಂದು ಇನ್ನೂ 20% ಇತ್ತು ಅಷ್ಟೇ.
ಮತ್ತೆ ಕರೆಂಟ್ ಬಂದಾಗ ಬರುತ್ತೇನೋ ತಡಿ, ಟ್ರಾನ್ಸ್ಫಾರಮ್ ಬೇರೆ ಇದು ಇದಾಯ್ತಲ್ಲ, ಡಬ್ಬ ಅಂತಲ್ಲ, ಟ್ರಾನ್ಸ್ಫಾರಮ್ ಅಲ್ಲ ಅದು, ಟ್ರಾನ್ಸ್ಫಾರ್ಮರ್. ಟ್ರಾನ್ಸ್ಫಾರ್ಮರ್ ಅದು. ಓಕೆ, ಟ್ರಾನ್ಸ್ಫಾರ್ಮರ್. ಓಕೆ, ಸಾರಿ, ಓದ್ಕ ಹಂಗೆ. ಸೊ ಹಂಗೆ ಆಮೇಲೆ ಏನದು ಕಂಪ್ಯೂಟರ್ ಮುಗಿದ್ಮೇಲೆ ತನಗೆ ಎಕ್ಸಾಮ್ ಮುಗೀತು. ಫುಲ್ ಹ್ಯಾಪಿ, ನೋ ಬಿ ಪಿ ಅಲ್ವಾ, ಫುಲ್ ಹ್ಯಾಪಿ. ತನು ಸರಿಯಾಗಿ ನಿದ್ದೆ ಮಾಡಿಲ್ಲ, ಸರಿಯಾಗಿ ಊಟ ಮಾಡ್ತಾಯಿಲ್ಲ, ಟೈಮಿಗೆ ಎದಳಕ್ಕೂ ಆಗಲ್ಲ, ಹಂಗಾಗಿದೆ ಅಲ್ವಾ, ಲೇಟಾಗಿ ಮಲಗೋದು ರಾತ್ರಿ. ಓಕೆ, ಇನ್ನು ಒಂದು ಹಬ್ಬ ಅಂದರೆ ಇನ್ನೊಂದು ಈ ಮನೆಯಲ್ಲಿ ಒಂದು 2 ತಿಂಗಳು ಇರ್ತೀವಿ. ಒಂದು 2 ತಿಂಗಳಲ್ಲಿ ನೋಡೋಣ, ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡೋಣ ಅಲ್ವಾ, ವ್ಲಾಗ್ ಮಾಡೋಣ. ಇವಾಗ ಇನ್ನು ಸಾಂಬಾರಿದೆ, ಬೆಂಡೆಕಾಯಿ ಸಾರು, ಅದಕ್ಕೊಂದು ರೈಸ್ ಮಾಡ್ಕೊಂಡು ಊಟ ಮಾಡೋದಷ್ಟೆ ಕರೆಂಟ್ ಬಂದಮೇಲೆ. ಅವಾಗೊಂದು ಅರ್ಧ ಗಂಟೆ ಹೋಯ್ತಾ, 3/4 ಗಂಟೆ ಹೋಯ್ತಾ, 20 ನಿಮಿಷ ಹೋಯ್ತಾ, ಜಾಸ್ತಿ ಹೊತ್ತು ಹೋಯ್ತವ. ಹೋಗಿದೆ. ಆಳು ಕೆಮ್ಮು ಯಾವತ್ತು ಹೋಗುತ್ತೋ ಗೊತ್ತಿಲ್ಲ. ಓಕೆ, ಅತ್ಲಾಗೆ ವ್ಲಾಗ್ನ ಎಂಡ್ ಮಾಡಿಬಿಡೋಣ. ಕತ್ಲೆಯಲ್ಲಿ ಇಂಥ ವ್ಲಾಗ್ ಮಾಡೋಕ್ಕಾಗುತ್ತೆ ಅಲ್ವಾ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ಇವಾಗಲೇ ಅಪ್ಲೋಡ್ ಮಾಡಿಬಿಡ್ತೀನಿ. ಆಲ್ರೆಡಿ ಸಿಕ್ಕಾಬಟ್ಟೆ ಗ್ಯಾಪ್ ಆಯಿತು. ಗ್ಯಾಪ್ ಅಂತಂದರೆ ಸ್ವಲ್ಪ ನನ್ನ ಹಸ್ಬೆಂಡ್ ಹುಷಾರಿಲ್ವಲ್ಲ, ಆ ಒಂದು ಬೇಜಾರು, ಅದ್ರಲ್ಲಿ ನನಗೆ ಕೆಮ್ಮು ಗಂಟ್ಲು ನೋವು ಅಂದ್ಕೊಂಡು ವ್ಲಾಗ್ ಮಾಡಿಲ್ಲ. ಅದ್ರಲ್ಲಿ ತನುಗೆ ಬೇರೆ ಎಕ್ಸಾಮು, ತನುಗೆ ಓದೋದಕ್ಕೆ ಡಿಸ್ಟರ್ಬ್ ಆಗುತ್ತೆ. ಹಾಲಲ್ಲಿ ಕೂತ್ಕೊಂಡು ಓದುತ್ತಾಳೆ, ರೂಮಲ್ಲಿ ಓದಲ್ಲ, ಅಲ್ಲಿ ಗಾಡಿ ಸೌಂಡೆಲ್ಲ ಜಾಸ್ತಿ ಅಂತೇಳಿ ಇಲ್ಲಿ ಇವಳಿಗೆ ಈ ಸ್ಪೇಸ್ ಏನಿದೆ ಇದು ಕಂಫರ್ಟಬಲ್ಲು. ಅಲ್ಲಿ ಕೂತ್ಕೋತಾಳೆ, ಆ ಕಡೆ ಹೋಗಿ ಕಂಪ್ಯೂಟರ್ ಹತ್ರ ಕೂತ್ಕೊತಾಳೆ, ದಿವಾನ ಮೇಲೆ ಮಲ್ಕೊತಾಳೆ, ನಿಂತ್ಕೊತಾಳೆ, ಓಡಾಡ್ತಾಳೆ. ಮತ್ತೆ ಒಂದೇ ಕಡೆ ಕೂತ್ಕೊಂಡು ಓದಕ್ಕಾಗುತ್ತೆ, ಹೆಂಗ ಓಡಾಡ್ಕೊಂಡು ಓದ್ತಾ ಇರ್ತಾಳೆ. ಹೆಂಗ ಓದ್ಕೊಳ್ಳಮ್ಮ ಅಂತೇಳಿ ನಾನು ರೂಮಲ್ಲೇ ಸೆಟ್ಲಾಗ್ಬಿಟ್ಟಿದ್ದೀನಿ. ನನಗೆ ಕೆಮ್ಮು ಇಂದೊಂದು ನೆಪ. ಅಡುಗೆ ಮಾಡುವಾಗ, ಕೆಲಸ ಮಾಡುವಾಗ ಸ್ವಲ್ಪ ಇಲ್ಲಿ ಇದು ಮಾಡೋದು, ಅದು ಬಿಟ್ಟರೆ ರೂಮ್ ಮಾಡೋಕೆ ಸೆಟ್ಲಾಗೋದು ನಾನು. ಓಕೆ, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್, ಬಾಯ್.